ಅಲ್ಲಿದ್ದಂತಹ ಸ್ಥಳದಿಂದ ಒಬ್ರು ಪೊಲೀಸ್ ಅಧಿಕಾರಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. 70ರಿಂದ 80% ಜಾಗವನ್ನ ನಾವು ಕ್ಲಿಯರ್ ಮಾಡಿದೀವಿ ಅಂತ ಹೇಳಿ. ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ವಿಮಾನ ಸಂಪೂರ್ಣವಾಗಿ ಬೆಂಕಿನಲ್ಲಿ ಒತ್ತಿ ಉರಿದಿದೆ. ಇದರಿಂದಾಗಿ ಈ ವಿಮಾನದಲ್ಲಿದ್ದಂಥ ಪ್ರಯಾಣಿಕರು ಬದುಕುಳಿದಿರತಕ್ಕಂಥ ಸಾಧ್ಯತೆಗಳು ಕಡಿಮೆ. ಕೆಲವರು ಮಾತ್ರನೇ ಈಗ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೀಗಾಗಿ ಎಷ್ಟು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅವರ ಸ್ಥಿತಿ ಹೇಗಿದೆ ಮತ್ತು ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಯನ್ನು ಸ್ಥಳದಲ್ಲಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು, ಅಹಮದಾಬಾದ್ನ ಪೊಲೀಸರು ನೀಡಬೇಕಾಗಿದೆ. ಆದರೆ ಇದುವರೆಗೂ ಬಂದಿರುವಂಥ ಮಾಹಿತಿಯ ಪ್ರಕಾರ 30 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಇದೇ ವಿಮಾನದಲ್ಲಿ ಲಂಡನ್ಗೆ ಪ್ರಯಾಣವನ್ನು ಮಾಡ್ತಾ ಇದ್ರು. ಅವರ ಸ್ಥಿತಿ ಹೇಗಿದೆ, ಅವರು ಬದುಕುಳಿದಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅಧಿಕೃತವಾದಂಥ ಮಾಹಿತಿಯನ್ನು ನೀಡಬೇಕಾಗಿದೆ. ಜೊತೆಗೆ ಇದು ಲಂಡನ್ಗೆ ಹೊರಟಿದ್ದಂಥ ವಿಮಾನ ಸುಮಾರು 52 ಮಂದಿ ಬ್ರಿಟಿಷ್ ನಾಗರಿಕರಿದ್ದರು. ಅವರಲ್ಲಿ ಎಷ್ಟು ಮಂದಿ ಬದುಕುಳಿದಿದ್ದಾರೆ ಹೇಗೆ ಅನ್ನೋದ್ರ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಈಗ ಇಬ್ಬರು ಮಕ್ಕಳು ಕೂಡ ಈ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ವಿಮಾನದ ಪೈಲಟ್ಗಳು ಕೂಡ ಹೆಚ್ಚಿನ ವಿಮಾನದ ಹಾರಾಟದ ಅನುಭವ ಕೂಡ ಇತ್ತು. ಸುಮಿತ್ ಸಬರ್ವಾಲ್ ಅವರು ಕೂಡ 8200 ಗಂಟೆಗಳಷ್ಟು ವಿಮಾನದ ಹಾರಾಟವನ್ನು ನಡೆಸಿದಂಥ ಅನುಭವವನ್ನು ಹೊಂದಿದ್ರು. ಇವರು ವಿಮಾನದ ಕ್ಯಾಪ್ಟನ್ ಆಗಿ ವಿಮಾನದ ಪೈಲಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೊಬ್ಬರು ಕ್ಲೈವ್ ಅನ್ನುವ ಪೈಲಟ್ ಇದ್ರು. ಅವರು ಕೂಡ 1100 ಗಂಟೆ ವಿಮಾನವನ್ನು ಹಾರಾಟ ಮಾಡಿದಂಥ ಅನುಭವವನ್ನು ಹೊಂದಿದ್ರು. ಇಬ್ಬರು ಕೂಡ ಹೆಚ್ಚಿನ ಅನುಭವವನ್ನು ಹೊಂದಿದಂಥ ಪೈಲಟ್ಗಳೇ ಇದ್ರು. ಆದರೂ ಕೂಡ ಈ ವಿಮಾನ ಪತನ ಆಗಿದೆ. ಇಲ್ಲಿ ಪೈಲಟ್ಗಳಿಂದ ತಪ್ಪಾಯ್ತಾ ಅಥವಾ ವಿಮಾನದಲ್ಲಿ ತಾಂತ್ರಿಕ ದೋಷ ಇತ್ತಾ? ಟೇಕ್ ಆಫ್ ಆದಂಥ ಕೆಲವೇ ನಿಮಿಷದಲ್ಲಿ ವಿಮಾನ ಈ ರೀತಿ ಪತನ ಆಗುತ್ತೆ ಅಂತ ಅಂದರೆ ಏನು ಕಾರಣ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಪ್ರತಿಕೂಲವಾದಂಥ ಹವಾಮಾನ ಪರಿಸ್ಥಿತಿ ಕೂಡ ಇರಲಿಲ್ಲ. ಮಧ್ಯಾಹ್ನದ ವೇಳೆಯಲ್ಲಿ ವಿಮಾನ ಅಪಘಾತ ಆಗಿದೆ. ಯಾವುದೇ ರೀತಿಯ ಪ್ರತಿಕೂಲವಾದಂಥ ದಟ್ಟವಾದಂಥ ಮಂಜು ಆವರಿಸ್ತಕ್ಕಂಥದ್ದಾಗ್ಬೋದು ಅಥವಾ ಬೇರಿನ ಯಾವುದೇ ಪ್ರತಿಕೂಲ ಹವಾಮಾನದ ಪರಿಸ್ಥಿತಿ ಇರಲಿಲ್ಲ. ಆದರೆ ಈ ವಿಮಾನದಲ್ಲಿ ಏನಾದರೂ ತಾಂತ್ರಿಕ ದೋಷ ಇದ್ದಿರ್ಬೋದು, ಇಲ್ಲವೇ ಪೈಲಟ್ಗಳಿಂದ ಏನಾದರೂ ಕೂಡ ತಪ್ಪಾಯ್ತಾ ಹೇಗೆ ಅನ್ನತಕ್ಕಂಥ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ಇದ್ರ ಬಗ್ಗೆ ಈಗ DGCA ಕೂಡ ಉನ್ನತ ಅಧಿಕಾರಿಗಳ ತಂಡವನ್ನು ಇದ್ರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಈಗ ಸ್ಥಳಕ್ಕೆ ರವಾನೆಯನ್ನು ಮಾಡ್ತಾ ಇದೆ. DGCAದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನು ಕೂಡ ವಶಪಡಿಸಿಕೊಂಡು ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಪೈಲಟ್ ಮತ್ತು ATC ನಡುವೆ ಕೊನೆಯಲ್ಲಿ ನಡೆದಂಥ ಮಾತುಕತೆಗಳು ಏನು, ಅದರಿಂದ ಏನಾದರೂ ಕೂಡ ಈ ವಿಮಾನದ ಅಪಘಾತಕ್ಕೆ ಕಾರಣಗಳು ತಿಳಿದು ಬರುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ. ಈಗ ಉನ್ನತ ಮಟ್ಟದ ತನಿಖೆಯಿಂದ ಈ ವಿಮಾನದ ಅಪಘಾತಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬರುತ್ತೆ. ಈಗ ಪ್ರಧಾನಿ ಮೋದಿ ಅವರು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು, ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು ಜೊತೆಗೆ ಮಾತನಾಡಿದ್ದಾರೆ. ಇಬ್ಬರಿಗೂ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಲಿಕ್ಕೆ, ಅಲ್ಲಿನ ರಕ್ಷಣಾ ಕಾರ್ಯಾಚರಣೆ ನಡೆಸಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅಮಿತ್ ಶಾ ಮತ್ತು ರಾಮಮೋಹನ್ ನಾಯ್ಡು ಇಬ್ಬರು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ ಮತ್ತು ಈ ವಿಮಾನದ ಅಪಘಾತದಲ್ಲಿ ಸಂತ್ರಸ್ತರಾದಂಥ ಕುಟುಂಬಗಳಿಗೆ ಸಾಧ್ಯವಿರತಕ್ಕಂಥ ಎಲ್ಲ ನೆರವನ್ನು ಕೇಂದ್ರ ಸರ್ಕಾರದಿಂದ ನೀಡಬೇಕು ಅನ್ನುವ ಸೂಚನೆಯನ್ನು ಕೂಡ ಪ್ರಧಾನಿ ಮೋದಿ ಅವರು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಅವರ ಜೊತೆಗೂ ಕೂಡ ಮಾತನಾಡಿ ಈ ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ತ್ವರಿತವಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಿಕ್ಕೆ ಕೂಡ ಹಿಂದೆ ಸೂಚನೆ ಕೊಟ್ಟಿದ್ರು. ಈಗ 70ರಿಂದ 80ರಷ್ಟು ಸ್ಥಳವನ್ನು ಅಲ್ಲಿ ಕ್ಲಿಯರ್ ಅನ್ನು ಮಾಡಿದ್ದೇವೆ ಅಂತೇಳಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉಳಿದಂತಹ ಇನ್ನು 20ರಿಂದ 30ರಷ್ಟು ಪ್ರದೇಶವನ್ನು ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ. ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಗಾಯ ಆಗಿರ್ತಕ್ಕಂಥದ್ದು ಈಗ ಕಂಡು ಬರ್ತಾ ಇದೆ. ಏಕೆಂತಂದ್ರೆ ವಿಮಾನ ಜನವಸತಿ ಪ್ರದೇಶದಲ್ಲಿ ಪತನ ಆಗಿದೆ. ಅಲ್ಲಿದ್ದಂಥ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಬೆಂಕಿಯನ್ನು ಹೊತ್ಕೊಂಡಿತ್ತು. ಇದರಿಂದಾಗಿ ಸ್ಥಳೀಯ ನಿವಾಸಿಗಳು ಕೂಡ ತೊಂದರೆಗೊಳಗಾಗಿದ್ದಾರೆ. ಅವರ ಪರಿಸ್ಥಿತಿ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತು ಇದೊಂದು ದೊಡ್ಡದಾದಂಥ ದುರಂತ. ಈ ಒಂದು ದುರಂತಕ್ಕೆ ಕಾರಣ ಏನು ಅನ್ನೋದು ಈಗ DGCA ನಡೆಸ್ತಕ್ಕಂತಹ ಉನ್ನತ ಮಟ್ಟದ ತನಿಖೆಯಿಂದ ಅಷ್ಟೇ ಮಾಹಿತಿ ತಿಳಿದು ಬರಬೇಕಾಗುತ್ತೆ. ವಿದ್ಯಾಶ್ರೀ, ಚಂದ್ರಮೋಹನ್, ಒಂದ್ ಕಡೆ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಭರದಿಂದ ಸಾಗ್ತಾ ಇದೆ. ಎಷ್ಟು ಜನರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ, ಎಷ್ಟು ಜನ ಗಾಯಾಳುಗಳು, ಯಾರ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಈ ಬಗ್ಗೆ ಏನಾದರೂ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆಯಾ? ವಿದೇಶಿ ಇನ್ನು ಈಗ ಸ್ಥಳೀಯ ರಕ್ಷಣಾ ತಂಡಗಳಾಗ್ಬೋದು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾಗ್ಬೋದು ಅಥವಾ ನಾಗರಿಕ ವಿಮಾನಯಾನ ಇಲಾಖೆ ಎಷ್ಟು ಮಂದಿ ಗಾಯಗೊಂಡಿದ್ದಾರೆ, ಎಷ್ಟು ಮಂದಿ ಬದುಕುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತವಾದಂಥ ಮಾಹಿತಿಯನ್ನು ನೀಡಿಲ್ಲ. ಈಗ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಗುಜರಾತ್ ಸರ್ಕಾರ ಸಂಪೂರ್ಣವಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಮೊದಲದಾಗಿ ವಿಮಾನಕ್ಕೆ ಹೊತ್ಕೊಂಡಿದ್ದಂಥ ಬೆಂಕಿಯನ್ನು ನಡೆಸ್ತಕ್ಕಂಥದ್ದು, ಅದರಲ್ಲಿದ್ದಂಥ ಪ್ರಯಾಣಿಕರು ಯಾರು ಬದುಕಿದ್ರೆ ಅವ್ರನ್ನ ಹೊರಗಡೆ ಕರೆತಂದು ಸಿವಿಲ್ ಆಸ್ಪತ್ರೆಗೆ ದಾಖಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಆಂಬುಲೆನ್ಸ್ಗಳು ಕೂಡ ಸ್ಥಳದಲ್ಲೇ ಇದು. ಆಂಬುಲೆನ್ಸ್ಗಳ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಗಾಯಾಳುಗಳು ಹೇಗಿದ್ದಾರೆ, ಏನು ಬದುಕುಳಿದಿದ್ದಾರಾ ಇಲ್ವಾ, ಯಾವ ಪ್ರಯಾಣಿಕರ ಸ್ಥಿತಿ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಈಗ ಸ್ಥಳೀಯ ಆಡಳಿತದಿಂದ, ಅಹಮದಾಬಾದ್ ಜಿಲ್ಲಾಡಳಿತದಿಂದ ಯಾವುದೇ ಮಾಹಿತಿಯನ್ನು ಇದುವರೆಗೂ ಕೂಡ ನೀಡಿಲ್ಲ. ಇನ್ನೂ ಕೂಡ ನಾವು ಈ ಒಂದು ವಿಮಾನಕ್ಕೆ ಹೊತ್ಕೊಂಡಿದ್ದಂಥ ಬೆಂಕಿಯನ್ನು ನಂದಿಸ್ತಕ್ಕಂಥದ್ದು, ಆ ಪ್ರದೇಶವನ್ನು ಕ್ಲಿಯರ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ತೊಡಗಿದ್ದೇವೆ. ಗ್ರೀನ್ ಕಾರಿಡಾರ್ನ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದೇವೆ. ಕೇವಲ 2-3 ನಿಮಿಷದಲ್ಲಿ ನಾವೆಲ್ಲರೂ ಕೂಡ ಸ್ಥಳಕ್ಕೆ ತಲುಪಿ ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿದ್ವಿ ಅಂತೇಳಿ ಈಗ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಹಮದಾಬಾದ್ನ ಪೊಲೀಸರು,
ಅಗ್ನಿಶಾಮಕ ದಳ, ಆಂಬುಲೆನ್ಸ್ಗಳು, ಜೊತೆಗೆ NDRFನ ತಂಡ ಮತ್ತು ಬೇರೆ ಬೇರೆ ರಕ್ಷಣಾ ತಂಡಗಳು ಕೂಡ ಕೆಲವೇ ನಿಮಿಷಗಳಲ್ಲಿ, ಅಂದರೆ 2-3 ನಿಮಿಷಗಳಲ್ಲೇ ಒಂದು ಕ್ವಿಕ್ ರೆಸ್ಪಾನ್ಸನ್ನು ಈ ವಿಮಾನ ಅಪಘಾತದ ಘಟನೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಬೇಗನೆ ಸ್ಥಳವನ್ನು ತಲುಪಿ ಅಲ್ಲಿಂದ ಗ್ರೀನ್ ಕಾರಿಡಾರ್ನ ಮೂಲಕ, ಅಂದರೆ ಯಾವುದೇ ಟ್ರಾಫಿಕ್ ಜಾಮ್ ಆಗದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ಆಂಬುಲೆನ್ಸ್ಗಳು ಮಾತ್ರನೇ ಈ ಒಂದು ಆಸ್ಪತ್ರೆಗೆ ವೇಗವಾಗಿ ತಲುಪುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತೇಳಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಈಗ ಗಾಯಾಳುಗಳು ಎಷ್ಟು ಮಂದಿ ಇದ್ದಾರೆ, ಯಾರು ಬದುಕುಳಿದಿದ್ದಾರೆ, ಹೇಗೆ ಅನ್ನೋ ಒಂದು ಮಾಹಿತಿಯನ್ನು ಈಗ ಸ್ಥಳೀಯ ರಕ್ಷಣಾ ತಂಡಗಳು ಮತ್ತು ಗುಜರಾತ್ ಸರ್ಕಾರ ನೀಡಬೇಕಾಗುತ್ತೆ. ಈಗ ಅಧಿಕೃತವಾಗಿ ಗುಜರಾತ್ ಸರ್ಕಾರವಾಗಲಿ, ಸ್ಥಳೀಯ ರಕ್ಷಣಾ ತಂಡಗಳಾಗಲಿ, ಅಥವಾ ನಾಗರಿಕ ವಿಮಾನಯಾನ ಇಲಾಖೆ ಆಗಲಿ, ಅಥವಾ ಏರ್ ಇಂಡಿಯಾ ಆಗಲಿ, ಇನ್ನೂ ಯಾವುದೇ ಅಧಿಕೃತವಾದಂಥ ಮಾಹಿತಿಯನ್ನು ಈ ಗಾಯಾಳುಗಳು ಮತ್ತು ಸಾವನ್ನಪ್ಪಿದವರ ಸಂಖ್ಯೆಯ ಬಗ್ಗೆ ಮಾಹಿತಿಯನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಆದರೆ 30 ಮಂದಿ ಸಾವನ್ನಪ್ಪಿರ್ತಕ್ಕಂಥದ್ದನ್ನ ಈಗ ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ 30ಕ್ಕೂ ಹೆಚ್ಚು ಮಂದಿಯ ಶವಗಳನ್ನು ಈ ಸಿವಿಲ್ ಆಸ್ಪತ್ರೆಗೆ ತರಲಾಗಿದೆ. ಈಗ 30 ಮಂದಿ ಸಾವನ್ನಪ್ಪಿರೋದು ದೃಢಪಟ್ಟಿದೆ. ಉಳಿದಂತಹ ಪ್ರಯಾಣಿಕರ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.